ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿಯನ್ನು ನೀವೇ ಇಷ್ಟಪಡ್ತಾ ಇಲ್ಲ. ನನ್ನ ತುಂಬ ಕಪ್ಪಗಾಗಿದೆ, ಏನಾದರೂ ಬೆಳ್ಳಗಾಗಕ್ಕೆ ಕ್ರೀಮ್ ಕೊಡಿ ಅಂತ ಹೇಳ್ತಾರೆ. ನಾವು ಇಂಡಿಯನ್ಸು, ನಮ್ಮ ಕಲರೇ ಆ ಥರ ಇರೋದು. ಸಮ್ಟೈಮ್ಸ್ ಆಪೋಸಿಟ್ ಪಾರ್ಟ್ನರ್ ಅವರು ಕೇಳಿರ್ತಾರೆ, ಒಂದು ಕೀಳಾಗಿ ನೋಡೋದೇ ಸರಿ ತಪ್ಪನ್ನ ಕೊಂಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಈಗ ಒಬ್ಬರು ಕ್ಯೂರಿಯಾಸಿಟಿಯಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗೋರನ್ನ ನಾನು ಯಾಕೆ ತಡಿಬೇಕು? ಪಕ್ಕದ ಮನೆ ಆಂಟಿಗೂ ಗೊತ್ತಾಗಲ್ಲ ನೀವೇನು ಮಾಡ್ಕೊಂಡು ಬಂದಿದ್ದೀರಾ. ವಾತ್ಸಾಯನ ಯಾವತ್ತೂ ಬರೀಲಿಲ್ಲ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್. ಲೈಕ್ ದಿಸ್ ಹ್ಯಾಪನ್ 45 to 50-year-old couple. ಅಪ್ಪ ಇವರು ಅವ್ರ ಮಗಳನ್ನ ಓದ್ಸೋಕ್ಕೆ 1.5 ಗಂಟೆ ತನಕ ಇವ್ರು ಕೂರೋದು, ಹೆಂಡತಿ ಗಂಡ ಮಲ್ಕೊಳ್ಳೋದು. ಇವ್ರಿಗೆ ಆಸಕ್ತಿ ಇದೆ, 45, ಶಿ ಈಸ್ ಇಂಟ್ರೆಸ್ಟೆಡ್ ಟು ಹ್ಯಾವ್ ಸೆಕ್ಷುವಲ್ ಆ್ಯಕ್ಟಿವಿಟಿ. ಈವನ್ ಅವರಿಗೂ ಆಸಕ್ತಿ ಇದೆ. ಬಟ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ಇವ್ರು 1.5 ಗಂಟೆ ತನಕ ತನ್ನ ಮಗಳು ಓದಬೇಕಂತ ಇವ್ರು ಕೂತ್ಕೊಳ್ತಾರೆ. ಗಂಡ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೂತ್ಕೊಂಡು ವೇಟ್ ಮಾಡಿ ಲಾಸ್ಟಿಗೆ ಮಾಸ್ಟರ್ಬೇಷನ್ ಮಾಡಿ ಮಲ್ಕೊಳ್ಳೋದಂತೆ. ಇದನ್ನು ಹೆಂಡತಿ ಸಹಿಸ್ಕೊಂಡು ಒಂದಿನ ಫೋನ್ ಮಾಡ್ತಾರೆ, ಐ ಡು ನಾಟ್ ನೋ, ನನಗೆ ಗೊತ್ತಿಲ್ಲ ಮೇಡಮ್, ನಾನು ಏನು ಮಾಡಬೇಕು, ಐ ಡು ನಾಟ್ ನೋ, ಐ ವಾಂಟ್ ಟು ಕರೆಕ್ಟ್ ದಿಸ್, ಐ ವಾಂಟ್ ಟು ಡೂ ಇಟ್. ಬಟ್ ಅವ್ರು ವೇಟ್ ಮಾಡಲ್ಲ, ಅವ್ರು ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಐ ಸೆಡ್ ಡೋಂಟ್ ಯು ಥಿಂಕ್ ದಟ್ಸ್ ಯುವರ್ ಮಿಸ್ಟೇಕ್? ಅಲ್ಲಿ ನಾನು ಹೇಳಿದೆ, ನಿಮ್ಮ ತಪ್ಪದು, ನಿಮಗೂ ಬೇಕು ಅವರಿಗೂ ಬೇಕು, ನಿಮ್ಮಿಬ್ಬರಿಗೂ ಗೊತ್ತು. ಕಮ್ಯುನಿಕೇಶನ್. ದ ಪ್ರಾಬ್ಲಮ್ ಇಸ್ ಶಿ ಸೆಡ್, ಮ್ಯಾಮ್ ನಾನು ಹೋಗಿ ಕಮ್ಯುನಿಕೇಟ್ ಮಾಡಿದೆ, ಬಟ್ ನನ್ನ ಗಂಡ ಎಲ್ಲ ಅವ್ರು ತುಂಬ ಒಳ್ಳೆಯವರು, ಎವ್ರಿಥಿಂಗ್ ಇಸ್ ಗುಡ್, ನನಗೇನು ಬೇಕು ಎಲ್ಲ ತಂದು ಕೊಡ್ತಾರೆ, ಎವ್ರಿಥಿಂಗ್ ಇಸ್ ಗುಡ್, ಈವನ್ ನನ್ನ ಬೇಡ ಎವ್ರಿಥಿಂಗ್ ಇಸ್ ಗುಡ್. ದ ಪ್ರಾಬ್ಲಮ್ ಇಸ್ ದ್ಯಾಟ್ ನಾವು ಮಾತಾಡೋದಕ್ಕೆ ಹೋದರೆ ಅವ್ರು ಎತ್ಕೊಂಡು ಹೋಗ್ತಾರೆ, ಬೇರೆ ಎಲ್ಲ ಮಾತಾಡ್ತಾರೆ, ಬಟ್ ನಾಟ್ ಸೆಕ್ಸ್ ಬಗ್ಗೆ ಮಾತಾಡಲ್ಲ. ಸೆಕ್ಸ್ ಇಂಟ್ರೆಸ್ಟ್ ಇದೆ, ಮಾತಾಡಲ್ಲ. ಸಿ ದ್ಯಾಟ್ಸ್ ವೇರ್ ಕಮ್ಸ್, ಅಲ್ಲೇ ಮೇನ್ ಇಶ್ಯೂ ಬರೋದು. ಎಲ್ಲ ಓಕೆ, ಬಟ್ ನಾವು ಮಾತಾಡೋದಕ್ಕೆ 2 ಸರಿ ಯೋಚನೆ ಮಾಡ್ತೀವಿ. ಸೊ ಐ ಫೀಲ್ ದಟ್ ಇಸ್ ವೇರ್ ಆಲ್ ದ ಪ್ರಾಬ್ಲಮ್. ಮತ್ತೆ ಅದೇ ವಿಷಯ ಬರುತ್ತೆ, ಇನ್ನೂನು ಬೇಕಾಗಿದೆ ಕಮ್ಯುನಿಕೇಶನ್, ಸಂವಹನ ಇನ್ನೂನು ಬೇಕಾಗಿದೆ. ಒಂದು ರಿಲೇಶನ್ಶಿಪ್ ಅನ್ನ ತುಂಬಾನೇ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಬಾಡಿ ಪಾರ್ಟ್ಸ್ ಬಗ್ಗೆ ಒಬ್ಬೊಬ್ರು ಹೇಳ್ತಾರೆ, ನಾನು ನನ್ನ ಬಾಡಿಯನ್ನು ಮಿರರ್ ಮುಂದೆನೇ ನೋಡಿಲ್ಲ ಅಂತೆ. ಸೊ ಯು ಮೀನ್ ಟು ಸೇ ದ್ಯಾಟ್ ನಿಮ್ಮ ಬಾಡಿಯನ್ನು ನೀವೇ ನೋಡ್ಕೊಳ್ಳಿಲ್ಲ ಆ್ಯಂಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ಹೌ ಇಸ್ ದಟ್ ಪಾಸಿಬಲ್? ನಾಟ್ ಪಾಸಿಬಲ್. ಫಸ್ಟ್ ಆಫ್ ಆಲ್ ನಿಮ್ಮ ಬಾಡಿಯನ್ನು ನೀವೇ ಇಷ್ಟಪಡ್ತಾ ಇಲ್ಲ. ಯು ಫೀಲ್, ಅವ್ರು ಹೇಳ್ತಾರೆ, ಸೊ ಒಬ್ಬೊಬ್ರು, ಐ ಡೋಂಟ್ ನೋ ಇಫ್ ಯು ಹರ್ಡ್, ಅದು ಜಾಸ್ತಿನೂ ಆಗಬಾರ್ದು, ದಟ್ಸ್ ಆಬ್ವಿಯಸ್ಲಿ. ಬಟ್ ನನಗೆ ಅನ್ಸುತ್ತೆ ದಟ್ ಅವ್ರ ಮಧ್ಯದಲ್ಲಿ ಆ ಕಮ್ಯುನಿಕೇಶನ್ ಇದ್ರೆ ಅದು ಜಾಸ್ತಿನೂ ಆಗಲ್ಲ, ಕಡಿಮೆನೂ ಆಗಲ್ಲ. ಅಲ್ಲಲ್ಲ, ತನ್ನ ಸೌಂದರ್ಯನ ತಾನೇ ಇದು ಮಾಡೋದು, ಅದು ಜಾಸ್ತಿ ಆಗಬಾರ್ದು. ಸೆಲ್ಫ್ ಅಬ್ಸೆಷನ್ ಅಂತ ಹೇಳ್ತಾರೆ. ಹೌದು, ಇಲ್ಲ ಜಾಸ್ತಿನೂ ಆಗಬಾರ್ದು, ಬಟ್ ಕಡಿಮೆನೂ ಇರಬಾರ್ದು. ನಿಮ್ಮನ್ನ ನೀವು ಇಷ್ಟಪಡಲಿಲ್ಲ ಅಂದ್ರೆ ಬೇರೆ ಯಾರು ಇಷ್ಟಪಡ್ತಾರೆ? ಕರೆಕ್ಟ್, ಇಟ್ಸ್ ನಾಟ್ ಪಾಸಿಬಲ್. ಒಬ್ಬೊಬ್ರು ಹೇಳ್ತಾರೆ, ಐ ಕೆನಾಟ್ ಸಿ ಮೈ ಓನ್ ಬಾಡಿ ಪಾರ್ಟ್ಸ್ ಮ್ಯಾಮ್, ನನ್ನ ಪ್ರೈವೇಟ್ ಪಾರ್ಟ್ ತುಂಬ ಕಪ್ಪಗಾಗಿದೆ, ಏನಾದರೂ ಬೆಳ್ಳಗಾಗಕ್ಕೆ ಕ್ರೀಮ್ ಕೊಡಿ ಅಂತ ಹೇಳ್ತಾರೆ. ಐ ಹ್ಯಾವ್ ಗಾಟ್ ದಿಸ್ ಅ ಲಾಟ್. ನೀವು ನಂಬಲ್ಲ, ನನ್ನ DMs ಅಲ್ಲಿ ಇದೇ ಇರೋದು, ತುಂಬ ಇರೋದು. ಓಕೆ, ಸೊ ದಿಸ್ ಇಸ್ ದ ವೇ ದೇ ಆರ್ ಲುಕಿಂಗ್ ಎಟ್ ದರ್ ಬಾಡೀಸ್. ನಾವು ಇಂಡಿಯನ್ಸು, ನಮ್ಮ ಕಲರೇ ಆ ಥರ ಇರೋದು. ಕಪ್ಪಗಿದ್ರೆ ದಟ್ಸ್ ದ ವೇ ವಿ ಆರ್. ಬಣ್ಣದಲ್ಲಿ ಅಂದ್ರೆ ಏನು ಅಂದ್ರೆ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನಿಲ್ಲ, ಅದು ಮೈಂಡ್ ಸೆಟ್ ನೋಡಿ, ಅದು ಮೈಂಡ್ ಸೆಟ್. ಸಿ ಅದೇನಂದ್ರೆ ಪಾನಲ್ಲಿ ನೋಡಿರ್ತಾರೆ, ಆಲ್ ದೀಸ್ ಅಮೆರಿಕನ್, ಬ್ರಿಟಿಷ್ ಬ್ಲಾಂಡ್ಸ್ ನೋಡಿರ್ತಾರೆ, ಆ್ಯಂಡ್ ದೇ ಫೀಲ್ ದ್ಯಾಟ್ ನಾವು ಆ ಥರ ಇರಬೇಕು, ದೆನ್ ಓನ್ಲಿ ಥಿಂಗ್ಸ್ ವಿಲ್ ಬಿ ಪರ್ಫೆಕ್ಟ್. ಆ್ಯಂಡ್ ಸಮ್ಟೈಮ್ಸ್ ಆಪೋಸಿಟ್ ಪಾರ್ಟ್ನರ್ ಅವರು ಕೇಳಿರ್ತಾರೆ, ಆ ಪಾರ್ನಲ್ಲಿ ಆ ಥರ ಇದೆ, ನೀನು ತುಂಬ ಆ್ಯಂಡ್ ಐ ಹ್ಯಾವ್ ಹರ್ಡ್ ಮೆನ್ ಮೇಕಿಂಗ್ ಫನ್ ಆಲ್ಸೋ, ಮೆನ್ ಆರ್ ವಿಮೆನ್ ಇದ್ರ ಬಗ್ಗೆ ಒಂದು ಫನ್ ಆಗಿ ತೊಗೊಳೋದು. ಅದನ್ನು ನಾನು ಕೇಳ್ಕೊಂಡಿದ್ದೀನಿ, ಆ್ಯಂಡ್ ಐವ್ ಸೀನ್ ಮೀಮ್ಸ್ ಆನ್ ಇಟ್, ಫನ್ಸ್ ದಟ್ ಯುನೋ ಸಮಥಿಂಗ್ ವೆರಿ 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 ಬ್ಯಾಡ್ ಜೋಕ್ ಅಬೌಟ್. ಹೌದು. ಸೊ ಐ ಫೀಲ್ ದಟ್ಸ್ ಹೌ ವಿ ಹ್ಯಾವ್ ಗ್ರೋನ್. ಮೈಂಡ್ಸೆಟ್ಟಲ್ಲಿ ನಾವು ಆ ಥರ ಗ್ರೋ ಆಗಿಬಿಟ್ಟಿದ್ದೀವಿ ದಟ್ ಒಬ್ಬರು ಬಾಡಿ ಅಥವಾ ಅವ್ರ ಕಲರ್ ಬಗ್ಗೆ ನಾವು ಮಾತಾಡೋದು ಅಥವಾ ಅದನ್ನು ಒಂದು ಕೀಳಾಗಿ ನೋಡೋದೇ, ಹೌದು, ದಟ್ಸ್ ಬಿಕಮ್ ಅ ಟ್ರೆಂಡ್ ನೌ. ಆಸ್ ಇಟ್ ಈಸ್ ಒಬ್ಬ ವ್ಯಕ್ತಿಯ ಸೌಂದರ್ಯನ ಅವರ ಕಲರಲ್ಲಿ ಅಳಿಯೋದು ಕೂಡ ತುಂಬಾನೇ ಕಾಮನ್ ಇದೆ, ಅಲ್ಲಿಂದಾನೇ ಶುರುವಾಗುತ್ತೆ. ಆ್ಯಂಡ್ ದೆನ್ if it goes all the way to the private parts ಅಂತಂದ್ರೆ it is the next level. That's what ಏನಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ನಾವು ನಮ್ಮ ಬಾಡೀಸನ್ನು ಆಕ್ಸೆಪ್ಟ್ ಮಾಡಬೇಕು. ವಿ ಆರ್ ನಾಟ್ ಆಕ್ಸೆಪ್ಟಿಂಗ್ ಅವರ್ ಸೆಲ್ವ್ಸ್. ನಮಗೆ ಕಲರಲ್ಲಿ ಪ್ರಾಬ್ಲಮ್, ಅವ್ಳು ತುಂಬ ಬೆಳ್ಳಗಿದ್ದಾಳೆ. ಚಿಕ್ಕವಳಿಂದಾನೇ ನಾವು ಹೇಳ್ತೀವಿ ನೋಡಿ, ಅವ್ಳು ತುಂಬ ಬೆಳ್ಳಗಿದ್ದಾಳೆ, ನಾನು ಸ್ವಲ್ಪ ಕಪ್ಪಗಿದ್ದೀನಿ, ನಾನು ಎಣ್ಣೆ ಕಪ್ಪು, ಅವಳು ಸ್ವಲ್ಪ ಬಿಳಿ. ದ್ಯಾಟ್ಸ್ ರಾಂಗ್. ಬಿಕಾಸ್ ಅದು ಚಿಕ್ಕವರಿಂದನೇ ನಾವು ಮಾತನ್ನ ಕೇಳಿ ದೊಡ್ಡವರಾಗ್ಬಿಟ್ಟಿದ್ದೀವಿ.
ಆ್ಯಂಡ್ ಟುಡೇ ಇಟ್ ಇಸ್ ಕಮಿಂಗ್ ಟು ಆರ್ ಇನ್ನರ್ ಸೆಲ್ಫ್. ಅದು ಇನ್ಗ್ರೇನ್ ಆಗಿರುತ್ತೆ ನಮ್ಮೊಳಗಡೆ ಒಂದು ಇದಾಗುತ್ತೆ. All these things come back again to sex education because ನನಗೆ ಅನ್ಸುತ್ತೆ we have not got the right kind of education. ನಮ್ಮ ನಾಲೆಡ್ಜ್ ಆ ಫೋಟೆ ಆ ಡೊಮೇನಲ್ಲೇ ತುಂಬ ವೀಕ್ ಆದಿವಿ. ವಿ ಆರ್ ಸಮ್ವೇರ್ ಎಲ್ಸ್. ವಿ ಇಂಡಿಯನ್ಸ್ ನೋ ವಿ ಆರ್ ಗುಡ್ ಎಟ್ ಎವ್ರಿಥಿಂಗ್. ಬಟ್ ಇಂಥ ರೀತಿಯಲ್ಲಿ ಅದೂ ನಾವು ಕಂಡುಕೊಂಡಿರೋ ಕಾಮಸೂತ್ರದಲ್ಲೇ ನಾವೇ ಹಿಂದೆ ಇದ್ದೀವಿ, ಬೇರೆ ಎಲ್ಲರೂ ಮುಂದೆ ಇದ್ದಾರೆ. ಆಫ್ರಿಕನ್ಸಿಂದ ಹಿಡ್ಕೊಂಡು ಅಮೆರಿಕನ್ಸ್ದವರು ಎಲ್ಲರೂ ಮುಂದೆ ಇದ್ದಾರೆ. ದೇ ಟಾಕ್ ಅಬೌಟ್ ಸೆಕ್ಸ್ ಎಡ್ಯುಕೇಷನ್, ಫಿಲ್ಮ್ಸ್ ಕೂಡ ಮಾಡ್ತಾರೆ. ಬಟ್ ನಾವು ತುಂಬ ಹಿಂದೆ ಇದ್ದೀವಿ ಬಿಕಾಸ್ ನಾವು ಮಾತಾಡೋಕ್ಕೆ ನಾವು ರೆಡಿ ಇಲ್ಲ. ವಿ ಆರ್ ನಾಟ್ ರೆಡಿ ಟು. ಐ ಥಿಂಕ್ ಓವರ್ ದ ಪಾಸ್ಟ್ ಕಪಲ್ ಆಫ್ ಸೆಂಚುರೀಸ್ ಅದು ಆ ಥರ ನಮ್ಮ ಸೊಸೈಟಿ ಅಷ್ಟು ರಿಗ್ರೆಸಿವ್ ಆಗಿ ಹೋಗಿದೆ ಅಂತ ಅನ್ಸುತ್ತೆ. ತುಂಬ ಫಾರ್ವರ್ಡ್ ಇತ್ತು ಅಥವಾ ಆ ಥಾಟ್ಸ್ ಇತ್ತು. ಅದು ಆ್ಯಸ್ ಆ್ಯಂಡ್ ವೆನ್ ಐ ಥಿಂಕ್ ಈ ಬೇರೆ ಬೇರೆ ಥಾಟ್ ಪ್ರಾಸೆಸ್ ಕ್ವೆಶ್ಚನ್ ಕಮ್ಸ್, ಯಾರು ಮಾಡಿದ್ಯಾರು? ನಮ್ಮ ಸೊಸೈಟಿಯೇ ಮಾಡಿದ್ದು. ಮಾತಾಡಿದ ತಕ್ಷಣ ಮಾತಾಡಬೇಡ, ಅದೇನು ಮಾತಾಡ್ತಿದ್ಯಾ, ಚಿಕ್ಕ ಚಿಕ್ಕ ವಿಷಯದಿಂದ ಸ್ಟಾರ್ಟ್ ಆಗೋದು. ಸಿ ಇಟ್ಸ್ ನಾಟ್ ಅಬೌಟ್ ಸೆಕ್ಸ್, ಇಟ್ಸ್ ಅಬೌಟ್ ಒಂದು ಹುಡುಗಿ ಪಬ್ಲಿಕ್ ಪ್ಲೇಸಲ್ಲಿ ನಗ್ತಿದ್ದಾಳೆ ಅಂತ ಅಂದ್ಕೊಳ್ಳಿ. ಓಕೆ, ಜಸ್ಟ್ ನಾರ್ಮಲ್ ಆಗಿ ಐ ಹ್ಯಾವ್ ಹರ್ಡ್ ಅ ಮದರ್ ಬ್ಯಾಶಿಂಗ್ ಹರ್. ಪಬ್ಲಿಕ್ ಪ್ಲೇಸಲ್ಲಿದೆಯಾ, ಏನಕ್ಕೆ ನಗ್ತಿದ್ಯಾ, ಯುನೋ ನಿನಗೆ ಗೊತ್ತಲ್ವಾ ನೀನು ಹುಡುಗಿ ಅಂತ, ಜಾಸ್ತಿ ಓಪನ್ ಅಪ್ ಆಗಕ್ಕೆ ಹೋಗಬೇಡ. ಸೊ ಎವ್ರಿ ಸಿಂಗಲ್ ಥಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಮಾಲೆಸ್ಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಎಲ್ಲದು ಐ ನೋ, ಯು ಶುಡ್ ನೋ, ವಿ ಆಲ್ ಶುಡ್ ನೋ ದ್ಯಾಟ್ ಸರ್ಟನ್ ಬೌಂಡ್ರೀಸ್ ಇರುತ್ತೆ. ಆ ಚೌಕಟ್ಟನ್ನು ದಾಟದೆ ನೋಡೋ ಜವಾಬ್ದಾರಿ ನಿಮ್ಮದು. ಬಟ್ ಆ ಚೌಕಟ್ಟನ್ನು ದಾಟದೆ ನೀವು ಏನು ಮಾಡಿದ್ರೂ ಅದರಲ್ಲಿ ಸರಿ ತಪ್ಪು ಅಂತ ಇರಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಸರಿ ಏನು ತಪ್ಪು ನಿಮ್ಗಿಂತ ಜಾಸ್ತಿ ಬೇರೆ ಯಾರಿಗೂ ಗೊತ್ತಿರಲ್ಲ, ನಾಟ್ ಈವನ್ ಮೀ. ವಿ ಬೋತ್ ಆರ್ ಸಿಟ್ಟಿಂಗ್ ಹಿಯರ್, ನಾವಿಲ್ಲಿ ಸರಿ ತಪ್ಪು ಹೇಳಕ್ಕೆ ಬಂದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಗ್ರೂಪ್ ಸೆಕ್ಸ್ ಬಗ್ಗೆ ಆ ಸ್ಕಲ್ಪ್ಚರ್ಸಲ್ಲಿ ನಾವು ಮಾತಾಡಿದ್ವಿ. ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್, ಡಸ್ ದಟ್ ಮೀನ್ ದಟ್ ಟೆಂಪಲ್ಸ್ ನಿಮ್ಮನ್ನು ಪುಷ್ ಮಾಡ್ತಾ ಇದೆ ಅಥವಾ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಿದೆ ಹೋಗಿ ಮಾಡ್ಕೊಳ್ಳಿ ಅಂತ? ನಾನು ಇಟ್ಸ್ ನಾಟ್ ಎನ್ಕರೇಜಿಂಗ್ ಯು. ಇಟ್ಸ್ ದ್ಯಾಟ್ ಇಟ್ ಇಸ್ ಶೋಯಿಂಗ್ ದ್ಯಾಟ್ ಸೆಕ್ಷುವಲ್ ಆಕ್ಟಿವಿಟೀಸ್ ಆರ್ ಡನ್ ಇನ್ ಡಿಫ್ರೆಂಟ್ ವೇಸ್. ನೀವು ಎಕ್ಸ್ಪ್ಲೋರೇಷನ್ ಮಾಡಬಹುದು, ಆದರೆ ಸರಿ ತಪ್ಪನ್ನ ಕೊಂಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ವಾತ್ಸ್ಯಾಯನ ಯಾವತ್ತೂ ಬರೀಲಿಲ್ಲ ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್. ಐಲ್ ಬಿ ವೆರಿ ಫ್ರ್ಯಾಂಕ್. ಅವ್ರು ಗ್ರೂಪ್ ಸೆಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಡಸ್ ದಟ್ ಮೀನ್ ದಟ್ ಹೋಗಿ ಮಾಡಿ ಅಂತ ಹೇಳಿದ್ದಾರೆ? ಇಲ್ಲ. ಇಂಥ ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಅಥವಾ ಮಾಡಬಹುದು ಅಂತ ಬರೆದಿದ್ದಾರೆ, ಅಥವಾ ಅದರಲ್ಲಿ ಯಾವ ರೀತಿದು ಪ್ಲೆಷರ್. ಸಿ, ಕಾಮಸೂತ್ರದ ಅರ್ಥ ಏನಿತ್ತು ಅಂದರೆ ವಾಟ್ ಇಸ್ ಪ್ಲೆಷರ್ ಯಾವ ರೀತಿಯಲ್ಲಿ ಕಂಡ್ಕೊಳ್ಬಹುದು ಅಂತ ಕಾಮಸೂತ್ರ ಬರೆದಿರೋದು. ಸರಿ ತಪ್ಪಂತ ಅವ್ರು ಯಾವತ್ತೂ ಮೆನ್ಷನ್ ಮಾಡಿಲ್ಲ. ನಮ್ಮ ಬುದ್ಧಿವಂತಿಕೆನ ನಾವು ಉಪಯೋಗಿಸ್ಕೊಂಡು ನಾವು ಅದನ್ನು ಯುಟಿಲೈಸ್ ಮಾಡಬೇಕಿತ್ತು. ಡೂ ಯು ಥಿಂಕ್ ಯು ಕ್ಯಾನ್ ಸಿಟ್ ಅಂಡ್ ಆರ್ಗ್ಯೂ ವಿತ್ ಮೀ ದಟ್ ಅಲ್ಲಿ ಅವರು ಸ್ಕ್ರಿಪ್ಚರ್ಸ್ ಮಾಡಿದ್ದಾರೆ ಸೊ ನಾನು ಹೋಗಿ ಗ್ರೂಪ್ ಸೆಕ್ಸ್ ಇಟ್ ಇಸ್ ಮೇನ್ಲಿ ಅಂದ್ರೆ ಈ ವಾತ್ಸಾಯನ ಬರೆದ ಕಾಮಸೂತ್ರ ಇರಬಹುದು ಅಥವಾ ಈ ಸ್ಕಲ್ಪ್ಚರ್ಸ್ ಇರಬಹುದು, ದೋಸ್ ಆರ್ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ಈ ತರ ಪಾಸಿಬಿಲಿಟೀಸ್ ಇದೆ ಅಂತ ಹೇಳೋದಕ್ಕೆ ಇದಿರೋದು. ಅಂದ್ರೆ ಎವರೆಸ್ಟ್ ಅನ್ನ ಹತ್ತೋ ಇದ್ರ ಬಗ್ಗೆ ನಾವು ಸ್ಟೋರೀಸ್ ನೋಡ್ತೀವಿ, ಅದೆಲ್ಲ ನೋಡ್ತೀವಿ. ಸೊ ಅದರ ಅರ್ಥ ಎಲ್ಲರೂ ಕೂಡ ಮಾಡಬೇಕು ಅಂತ ಅಲ್ಲ, ಬಟ್ ಆ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು. ಹೌದು. ಸೊ ಬೇಸಿಕಲಿ ದಟ್ ಇಸ್ ದ ಇಟ್ಸ್ ಅಬೌಟ್ ಎಜುಕೇಶನ್. ಬಿಕಾಸ್ ಸಿ, ಗ್ರೂಪ್ ಸೆಕ್ಸ್ ಅಂತ ಹೇಳಿದ ತಕ್ಷಣ ಯು ಹ್ಯಾವ್ ಡಿಫ್ರೆಂಟ್ ಸೆನ್ಸೇಷನ್ಸ್ ಆಫ್ ದ ಬಾಡಿ. ಒಬ್ಬರಿಗೆ ಜೆನೈಟಲ್ಸ್ ಅಲ್ಲಿ ಸೆನ್ಸೇಷನ್ ಇರುತ್ತೆ, ಒಬ್ಬೊಬ್ಬರಿಗೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಯಲ್ಲಿ ಇರುತ್ತೆ. ಸೊ ಕಾಮಸೂತ್ರ ರೋಟ್ ಆಲ್ ದ್ಯಾಟ್, ಪ್ರಾಕ್ಟಿಕಲಿ ಎಕ್ಸ್ಪ್ಲೋರ್ಡ್ ಇಟ್ ಆ್ಯಂಡ್ ಶೋಡ್ ಇಟ್. ನಿಮಗೆ ಕಾಣಿಸ್ತಿದೆ, ನಿಮಗೆ ಆ ಪುಸ್ತಕದಲ್ಲಿ ಬರ್ತ್ಕೊಂಡು ಅವ್ರಿಗೆ ಹೇಳಿದ್ದಾರೆ. ದಟ್ ಡಸ್ ನಾಟ್ ಮೀನ್ ದ್ಯಾಟ್ ನೀವು ಸರಿ ಮತ್ತು ತಪ್ಪನ್ನು ಅನ್ಸ್ಕೊಂಡು ಇಲ್ಲ ನಾವು ಮಾಡ್ಬೋದು, ನಾವು ಈ ಥರ ಇರ್ಬೋದು. ದಟ್ ಈಸ್ ಯೋರ್ ಮೈಂಡ್ ಸೆಟ್. ನಾವಿಲ್ಲಿ ಕೂತ್ಕೊಳ್ಳೋರು ಅದು ಸರಿ ಅದು ತಪ್ಪಂತ ಹೇಳೋಕೆ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಯಾರೋ ಒಬ್ಬರು ನನ್ನ ಎಕ್ಸ್ ಪಾಡ್ಕಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ನೀವು ತುಂಬ ಡಿಪ್ಲೊಮ್ಯಾಟಿಕಲಿ ಆನ್ಸರ್ ಮಾಡ್ತಿದ್ದೀರಾ, ಯು ಆರ್ ನಾಟ್ ಟೆಲಿಂಗ್ ವಾಟ್ ಇಸ್ ರೈಟ್ ಆ್ಯಂಡ್ ರಾಂಗ್. ನಾನು ರೈಟ್ ಆ್ಯಂಡ್ ರಾಂಗ್ ಹೇಳೋಕ್ಕೆ ಇಲ್ಲಿ ಕೂತ್ಕೊಳ್ಳಿಲ್ಲ. ದಟ್ಸ್ ಯೋರ್ ಮೈಂಡ್ ಸೆಟ್ ವಿಚ್ ಸಜೆಸ್ಟ್ ಯು. ಈಗ ಒಬ್ಬರು ಕ್ಯೂರಿಯಾಸಿಟಿಯಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗೋರನ್ನು ನಾನು ಯಾಕೆ ತಡಿಬೇಕು? ದಟ್ಸ್ ಯೋರ್ ಮೈಂಡ್ ಸೆಟ್, ಯೋರ್ ಇಂಟ್ರೆಸ್ಟ್. ಐ ವಿಲ್ ನಾಟ್ ಸ್ಟಾಪ್ ಯು. ನಿಮ್ಮ ಮೈಂಡ್ ಸೆಟ್ ಅದಕ್ಕೆ ಓಕೆ ಅಂತಿದೆ, ಸೊ ನೀವು ಹೋಗ್ತಿದ್ದೀರಾ. ನಾನು ಇದು ಅಲ್ಲ ಅದು ಅಂತ ಹೇಳಿದ ತಕ್ಷಣ ಏನು ಇಡೀ ಜಗತ್ತು ಬದಲಾಗುತ್ತಾ? ಇಸ್ ಇಟ್ ಪಾಸಿಬಲ್? ನೋ. ಐ ಆಮ್ ಪ್ರೀಚಿಂಗ್ ಸೆಕ್ಸ್ ಎಡ್ಯುಕೇಷನ್ ಆ್ಯಂಡ್ ಸೆಕ್ಷುವಲ್ ಹೆಲ್ತ್.
ರೈಟ್ ಆ್ಯಂಡ್ ರಾಂಗ್ ಇಸ್ ಸಮಥಿಂಗ್ ಯು ಹ್ಯಾವ್ ಟು ಚೂಸ್. ಅದನ್ನ ಹೇಗ್ ಮಾಡಬಹುದು ಮತ್ತೆ ಅದ್ರಲ್ಲಿ ಏನೆಲ್ಲ ಪ್ರಿಕಾಷನ್ಸ್ ಪ್ರಿಕಾಷನ್ಸ್ ತಗೊಳ್ಬಹುದು, ಮತ್ತೆ ಅದರಿಂದ ಏನೆಲ್ಲ ಆಗ್ಬಹುದು ಅಂತ ಹೇಳ್ಕೊಂಡು ಯು ಕ್ಯಾನ್ ಶೋ ದ ಮಿರರ್, ಅಂದ್ರೆ ಕನ್ನಡಿ ಹಿಡಿಬಹುದು. ಎಸ್, ಮಲ್ಟಿಪಲ್ ಪಾರ್ಟ್ನರ್ಸ್ ಅನ್ನ ಇಟ್ಕೊಳ್ಳೋ ತಕ್ಷಣ ನಿಮಗೆ HIV or STIs ಟೆಸ್ಟಿಂಗ್ ಮಾಡಬೇಕು, ಇಂಥ ಇನ್ಫೆಕ್ಷನ್ಸ್ ಬರ್ಬೋದು ಅಂತ ಐ ವಿಲ್ ಟೆಲ್ ಯು. Doing it or not is up to you. And I am never going to judge you. No one is going to judge you. See, for example, ನೀವು ಕಾನ್ಫಿಡೆನ್ಷಿಯಾಲಿಟಿ ಅಂತ ಹೇಳಿದ ತಕ್ಷಣ ನೀವು ಡಿಸ್ಕ್ರೀಟ್ ಆಗಿ ಮಾಡ್ಕೊಂಡು ಬರ್ತೀರಾ, ಯಾರಿಗೆ ಗೊತ್ತಾಗುತ್ತೆ? ಹೌ ವಿಲ್ ಇಫ್ ಸಮ್ಮನ್ ನೋ ಅರೌಂಡ್ ಯು? ಪಕ್ಕದ ಮನೆ ಆಂಟಿಗೂ ಗೊತ್ತಾಗಲ್ಲ ನೀವೇನು ಮಾಡ್ಕೊಂಡು ಬಂದಿದ್ದೀರಾ, ಅಥವಾ ಯಾರಿದ್ದಾರೋ ಅಂತಲೂ ಗೊತ್ತಾಗಲ್ಲ. ಸೊ ಇಟ್ಸ್ ಸಿಂಪಲ್ ಆಸ್ ದ್ಯಾಟ್. ನೀವೇನು ಮಾಡ್ತಿದ್ದೀರಾ, ಇಟ್ಸ್ ಅಪ್ ಟು ಯು ಆ್ಯಂಡ್ ಯುವರ್ ಮೈಂಡ್ ಸೆಟ್. ದ ಓನ್ಲಿ ಥಿಂಗ್ ಇಸ್ ದ್ಯಾಟ್ ಚೂಸಿಂಗ್ ರೈಟ್ ಆರ್ ರಾಂಗ್ ನಿಮ್ಮ ಮೇಲೆ ಡಿಪೆಂಡೆಡ್ ಆಗಿರೋದು. ಅದು ಎಷ್ಟರ ಮಟ್ಟಿಗೆ ಪ್ರಿಕಾಷನ್ಸ್ ತೊಗೊಂಡು ನೀವು ಮಾಡ್ತಿದ್ದೀರಾ, ಯಾವ ರೀತಿಯಲ್ಲಿ ನೀವು ಸೇಫ್ಟಿಯಾಗಿ ಯೂಸ್ ಮಾಡ್ತಿದ್ದೀರಾ, ಸೇಫ್ ಆಗಿದ್ದೀರಾ, ಹೆಲ್ತ್ ವೈಸ್ ಎಷ್ಟು ಅದು ನಿಮಗೆ ಎಫೆಕ್ಟ್ ಮಾಡುತ್ತೆ, ಅದು ಹೇಳೋ ಜವಾಬ್ದಾರಿ ನಮ್ಮದು. ಸಿಂಪಲ್ ಆಸ್ ದ್ಯಾಟ್. ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್ ಬಿಕಾಸ್ ಡಿಪ್ಲೊಮ್ಯಾಟಿಕಲಿ ಆನ್ಸರ್ ಮಾಡೋಕ್ಕೆ ನಾನು ಕೂತ್ಕೊಳ್ಳಿಲ್ಲ. ಸಿ, ಐ ವಿಲ್ ಬಿ ವೆರಿ ಫ್ರ್ಯಾಂಕ್, ನಾನು ಮಾಡ್ಕೊಳ್ಳೇಬೇಕು. ಐ ಆಮ್ ರನ್ನಿಂಗ್ ಅ ಸೆಕ್ಷುವಲ್ ಹೆಲ್ತ್ ಆರ್ಗನೈಸೇಷನ್. ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್. ನಾನು ಸೆಕ್ಷುವಲ್ ಹೆಲ್ತ್ ಆರ್ಗನೈಸೇಷನನ್ನು ರನ್ ಮಾಡ್ತಾ ಇರುವಾಗ ಐ ಅಂಡರ್ಸ್ಟುಡ್ ಒನ್ ಥಿಂಗ್, ದಟ್ ಎಷ್ಟೋ ಜನರು ನನ್ನನ್ನು ಜಡ್ಜ್ ಮಾಡ್ತಾರೆ ಅಂತ ಒಂದೇ ಒಂದು ಹೆದರಿಕೆಯಿಂದ ಬಾಗಿಲು ಹಿಂದೆ ಕೂತ್ಕೊಂಡಿದ್ರು. ಆ್ಯಂಡ್ ಬಿಕಾಸ್ ಆಫ್ ದೆಮ್ ಇನ್ನೂ 10 ಜನ ಸಫರ್ ಆಗ್ತಾರೆ. ಓಕೆ, ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್. ನಾನು ಪ್ರಾಕ್ಟಿಕಲಿ, ಲೈಕ್ ಫಾರ್ ಎಕ್ಸಾಂಪಲ್,